ಮರುಭೂಮಿಯ ಮಧ್ಯದಲ್ಲಿ ಕೇವಲ ಒಂದೇ ಒಂದು ಮರ ಇತ್ತು. ಅದು ನಂದಿನಿಯ ಅಮ್ಮನ ನೆನಪಿನ ಕಾಣಿಕೆಯಾಗಿತ್ತು. ಅವಳು ಆ ಮರನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಒಂದು ದಿನ ಸರ್ಕಾರಿ ಅಧಿಕಾರಿಗಳು ಮೈನಿಂಗ್ ಮಾಡೋಕೆ ಅಂತ ಆ ಮರನ ಕಡಿಯೋಕೆ ಬರ್ತಾರೆ. ನಂದಿನಿ ಅವರನ್ನ ತಡೆದು ಜೋರಾಗಿ ಅಳುತ್ತಾ ದಯವಿಟ್ಟು ಈ ಮರನ ಕಡಿಬೇಡಿ ಅಂತ ಬೇಡಿಕೊಳ್ತಾರೆ. ಆದ್ರೆ ಊರಿನ ಜನ ಸ್ವಲ್ಪ ಹಣದ ಆಸೆಗೆ ಬಿದ್ದು ತಮ್ಮ ಮಾನ ಮರ್ಯಾದೆನ ಮಾರಿಕೊಂಡಿದ್ರು. ನಂದಿನಿ ಎಷ್ಟೇ ಬೇಡಿಕೊಂಡ್ರೂ ಕೂಡ ಆ ಅಧಿಕಾರಿಗಳು ಮರನ ಕಡ್ದು ಹಾಕ್ತಾರೆ. ಇದರಿಂದ ಎಷ್ಟೋ ಪಕ್ಷಿಗಳು ತಮ್ಮ ಗೂಡನ್ನ ಕಳೆದುಕೊಂಡು ಅನಾಥ ಆಗೋಗ್ತವೆ. ಸಿಕ್ಕಾಪಟ್ಟೆ ಕೋಪದಿಂದ ನಂದಿನಿ ದೇವರನ್ನೇ ಬೈಯೋಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಮೈನಿಂಗ್ ಆಗಿ ಗುಂಡಿ ತೋಡೋಕೆ ಶುರು ಮಾಡಿದಾಗ ಊರಿನಲ್ಲಿರೋ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ಚಿನ್ನದ ಮೂರ್ತಿಯಾಗಿ ಬದಲಾಗೋಕೆ ಶುರು ಆಗ್ತಾರೆ. ಇದನ್ನ ನೋಡಿ ನಂದಿನಿಗೂ ಕೂಡ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಊರಿನ ಜನ ಭಯದಿಂದ ಓಡಿ ಹೋಗೋಕೆ ಅಂತ ಟ್ರೈ ಮಾಡಿದಾಗ ಊರಿಗಿದ್ದ ಒಂದೇ ಒಂದು ಸೇತುವೆ ಕೂಡ ಮುರಿದು ಬೀಳುತ್ತೆ. ಅಷ್ಟೇ ಅಲ್ಲದೆ ದೇವಸ್ಥಾನದ ಕಲ್ಲಿನ ಮೂರ್ತಿಯ ಹೃದಯ ಕೂಡ ಹೊಡೆದುಕೊಳ್ಳೋಕೆ ಶುರುವಾಗುತ್ತೆ. ಆಗ ಪಂಡಿತರು ಊರಿನಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಗಿದೆ, ಎಲ್ಲರೂ ದೇವರ ಹತ್ತಿರ ಕ್ಷಮೆ ಕೇಳಿ ಅಂತ ಹೇಳ್ತಾರೆ. ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ ಜನರ ಧ್ವನಿಗಳೆಲ್ಲ ಹಾಡಿನ ತರ ಬದಲಾಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹುಂಜ ಕೂಡ ಕೂಗೋ ಬದಲು ಹಾಡು ಹೇಳೋಕೆ ಶುರು ಮಾಡುತ್ತೆ. ಈ ವಿಚಿತ್ರವಾದ ಘಟನೆಗಳನ್ನ ನೋಡಿ ಇವಾಗ ಊರಿನ ಜನರಿಗೆಲ್ಲ ಒಂದು ವಿಷಯ ಅರ್ಥ ಆಗುತ್ತೆ. ಯಾವಾಗ ಆ ಮರಣ ಕಡ್ದು ಹಾಕಿದ್ರು ಅವಾಗಿಂದನೇ ಊರಿನಲ್ಲಿ ಒಂದಾದ ಮೇಲೆ ಒಂದರಂತೆ ಈ ಅನಾಹುತಗಳು ನಡೀತಾ ಇದೆ ಅಂತ.